ಸೊ ನಾನು ಯಾರಿಗೆ ಕೂಡ ಬರೋಲ್ಲ. ನೋಟಿಸ್ ಬಗ್ಗೆ ಹೇಳ್ಬೋದು ಯಾರಾದ್ರೂ, ಈಗ ನನಗೆ ಕೊಟ್ಟರು ಕೊಡ್ಲೇಬೇಕು. ಅದು ಸರಿನೋ ತಪ್ಪು ಅದು ಗೊತ್ತಿಲ್ಲ. ನೋಟಿಸ್ ಬಂದ್ರೆ ರಿಪ್ಲೈ ಕೊಡಬೇಕಂತ ಎಲ್ಲರದ್ದು ಡ್ಯೂಟಿ ಅಷ್ಟೇ. ಇಲ್ಲ, ನಮಗೇನು ಗೊತ್ತೇ ಅದ್ರ ಬಗ್ಗೆ, ನಾವು ಪತ್ರಿಕೆಯಲ್ಲಿ ನೋಡಿದ ಅಷ್ಟೇ ರೀ. ಅದಕ್ಕೆ ಉತ್ತರ ಅವರೇ ಕೊಟ್ಟಿದಾರಲ್ಲ. ರಾಮ್ಲವ್ರ ಉತ್ತರ ಕೊಟ್ಟ ಮ್ಯಾಗ ಅದು ಕ್ಲೋಸ್ ಆಯ್ತು. ಮತ್ತೇನಿದ್ರಾಗ ಇಲ್ಲ, ನನಗೇನು ಗೊತ್ತಿಲ್ಲ. ಅದಕ್ಕೆ ಗೊತ್ತಿಲ್ಲ ನನಗೆ. ನೀವ್ ಎಲ್ಲಾರ ಹೆಂಗಾರ ಹೇಳ್ಬೋದು, ನೀವು ಊಹೆ ಮಾಡಿ ಹೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ ನನಗೆ? ಯಾರು ತುಳಿತಾರೆ ಯಾರು ಬಿಡ್ತಾರೆ ಹೆಂಗ್ ನನಗೆ? ಶ್ರೀರಾಮುಲು ಅವರ ಒಂದು ಕಾಲದ ದೋಸ್ತಿ ಜನಾರ್ದನ್ ರೆಡ್ಡಿ ಅವರೇ ಹೇಳಿರೋದು ಸರ್. ಅವರು ಕಾಸ ಇದ್ರು ನೋಡಿ. ಅದು ಈಗ ಯಾರ ನಮ್ಮ ವಿರುದ್ಧ ಯಾರ ತರಬೇಕಾದ್ರೆ ಅದನ್ನ ಆಟೋಮೆಟಿಕ್ ಆಗಿ ಹೆಂಗ್ ವ್ಯಾಖ್ಯಾನ ಬಂದೇ ಬರ್ತೀರಿ. ನಮ್ಮ ವಿರುದ್ಧ ಅಂತ ಬರಲ್ಲ. ಅದಕ್ಕೆ ನಮ್ಮ ವಿರುದ್ಧ ಯಾಕೆ ಬರ್ತಾರ? ಅವ್ರ ಬರ್ಬೇಕಾದ್ರೆ ಒಂದ್ ಪಕ್ಷಕ್ಕೆ ಬರ್ತಾರ ಅಷ್ಟೇ. ಹೇಳಿರಲ್ಲ ಈಗಲೇ ಸ್ವಾಗತ. ಯಾರೇ ನಮ್ಮ ಪಕ್ಷದ ಐಡಿಯಾಲಜಿ ಒಟ್ಟಿಗೆ ಬಂದ್ರೆ ಎಲ್ಲರಿಗೂ ಸ್ವಾಗತ ಅಂತ ಹೇಳಿದ್ವಿ. ಹಿಂದೂ ಹೇಳಿದೀವಿ ಸುಮಾರು ವರ್ಷಗಳ ಹಿಂದೆ, ಈಗೂ ಹೇಳ್ತೀವಿ. ಯಾರೇ ಬಂದ್ರೆ ಸ್ವಾಗತ ಅಂತ ಹೇಳಿದ್ವಿ. ಬಂದ್ರೆ ನಾವ್ಯಾಕೆ ಬಿಡಬೇಕು? ನಿಮ್ಮ ಸಮುದಾಯದಲ್ಲಿ ಅದೇ ಹಂಗಂದ್ರೆ ನಮ್ ವಿರುದ್ಧ ಅಂತ ಹೆಂಗ್ ಹೇಳ್ತೀರಿ ನೀವು? ಹೆಂಗ್ ವ್ಯಾಖ್ಯಾನ ಮಾಡೋರು? ನಮ್ ವಿರುದ್ಧ ಅವ್ರು ಹೇಳಿರ್ಬೋದು, ನಾವ್ ಹೇಳಿರಲಿಲ್ಲ. ನಮ್ ವಿರುದ್ಧ ಅಂತ ಹೆಂಗ್ ಹೇಳೋರು ನೀವು? ಅದು ನಮಗ್ ಗೊತ್ತಿಲ್ಲ. ಯಾರು ಕರ್ಕೊಂಡ್ ಬರ್ತಾರ ನೀವು ಅವ್ರಿಗೆ ಕೇಳ್ಬೇಕು. ನನಗ್ ಕೇಳ, ನಾ ಏನ್ ಹೇಳಿ? ಅಲ್ಲ ಸರ್, ಯಾವ್ದೇ ಗೌರ್ಮೆಂಟ್ ಬರ್ಲಿ ಸಾಫ್ಟ್ವೇರ್ ಫ್ಯಾಮಿಲಿ ಟಾರ್ಗೆಟ್ ಆಗ್ತಾ ಇದೆಯಾ ಅಂತ? ಹಂಗೇನಿಲ್ಲ. ಟಾರ್ಗೆಟ್ ಅಂತ ನಾವೊಂದು ಊಹಿಸಿದ್ರೆ ಹಂಗಾಗ್ತೈತಿ. ನಾವ್ ಹೆಂಗ್ ನೋಡ್ತೀವಿ ಹಂಗ ಅನಿಸ್ತೈತಿ. ನಾವ್ ಹೆಂಗ್ ನೋಡ್ತೀವಿ ಅದ್ರ ಮ್ಯಾಗ ಇರ್ತೈತಿ. ಪಾಸಿಟಿವ್ ಆದ್ರೆ ಪಾಸಿಟಿವ್ ಇರ್ತೈತಿ, ನೆಗೆಟಿವ್ ಆದ್ರೆ ನೆಗೆಟಿವ್ ನೋಡುತ್ತೆ. ನಾವು ಜಾಸ್ತಿ ನೋಡಿದ್ರೆ ಯಾವಾಗಲೂ ಪಾಸಿಟಿವ್, ನೆಗೆಟಿವ್ ಆಗಿ ನೋಡಿದ್ರು ನಾವು. ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ನಮ್ಗೇನು ಅನಿಸಿಲ್ಲ. ನಮ್ದು ಇರೋದು ಬೆಳಗಾವಿ ಜಿಲ್ಲೆ. ಬಳ್ಳಾರಿಗೂ ಬೆಳಗಾವಿ ಬಹಳ ದೂರ ಇದೆ. ಅವ್ರ ರಾಜಕಾರಣಿ ಬಳ್ಳಾರಿ, ನಮ್ದು ಇರೋದು ಬೆಳಗಾವಿ. ಮತ್ ನೀವು ನಮ್ ವಿರುದ್ಧ ಅವ್ರ ನಂಗೆ ವ್ಯಾಖ್ಯಾನ ಮಾಡ್ತೀರ? ಸೀಮಿತ ಆಗಿಲ್ಲ. ಆದ್ರೂ ಬೇಸ್ ಇರೋದಲ್ಲ, ಬೇಸ್ ನಮ್ದು ಅಲ್ಲಿ.